ಶಂಕ್ರು ಶಂಕ್ರು ಏನೋ ಮಾಡಕತ್ತಿದಿ? ಇಲ್ಲ ಎಂಡಿ ಬಿದ್ದಿದ್ದು ರೀ ಪೋಸ್ಟ್ ಹಾಕಕತ್ತಿದ್ದ ಕಡೆ. ಹೌದು, ನಿನಗೊಂದು ವಿಷಯ ಕೇಳಬೇಕು. ಬಾಯಿಲೆ ಅದು ಕೆಲಸ ಆಮೇಲೆ ಮಾಡಂತ ಬಾಯಿಲಿ. ಏನು ಏನು ಇಲ್ಲಿ ಬಾಯಿಲಿ ಇಲ್ಲ, ನಾ ಹೇಳ್ತೇನೆ. ಯಾಕೆ ಭಯ ಆಗತೈತಿ ನನಗೆ? ಏನು ಏನು ಮತ್ತೆ ಭಯ ಪಡಬೇಡ, ಇಲ್ಲಿ ಕುತ್ಕೊಳ್ಳೋಣ ಬಾ. ಎಲ್ಲರು ಇಲ್ಲಿ ಕುತ್ಕೋ. ಬಾಯಿಲ್ಲ, ನಿನ್ಗೊಂದು ಮಾತು ಕೇಳಬೇಕು. ಏನು? ಕುತ್ಕೋ, ಹೇಳ್ತೇನೆ. ಏನೂ ಇಲ್ಲ. ಗೌಡ್ರು ಏನಾದರೂ ನಿನ್ನ ಹತ್ರ ಬಂದಿದ್ರ? ಇಲ್ಲ, ಏನು ಅಂದಿಲ್ಲ ನಿನಗೆ? ನನಗೇನಂದಲ್ಲ. ಯಾಕೋ ಇವತ್ತು ಗೌಡ್ರು ನನ್ನ ಜೊತೆ ಸರಿಯಾಗಿ ಮಾತಾಡೇ ಇಲ್ಲ. ಬಾಯಿಗೆ ಬಂದಂಗೆ ಮಾತಾಡಿ ನನ್ನ ಜೊತೆಗೆ ಹೊಳ್ಳಿನೂ ನೋಡ್ಲಾರ್ದಂಗೆ ಹಂಗೆ ಹೋಗ್ಬಿಟ್ರು ಶಂಕರು. ಗೋಡ್ರದ್ದು ಈಗ ಗೊತ್ತೈತಲ್ಲ ನಿನಗೆ, ಯಾರು ಜಗಳ ಮಾಡಿರ್ಬೇಕು, ಹಂಗೆ ಮಾಡಿರ್ಬೇಕು ಬಿಡು. ಯಾಕೆ ತಲೆ ಕೆಡಿಸ್ನಾಕತ್ತಿ ನೀನು? ಇಲ್ಲ ಶಂಕರು, ನನಗೆ ಯಾಕೋ ಹಂಗೆ ಅನ್ಸಾಕೊಲ್ದು. ಯಾವತ್ತೂ ಅವರು ಹೊರಗಿನ ಜಗಳ ತಂದು ನನ್ನ ಮೇಲೆ ಹಾಕಿಲ್ಲ ಶಂಕರು. ಏನು ತಲೆ ಕೆಡಿಸಬೇಡ. ಮುಂದೆ ನಮ್ಮ ಗತಿ ಏನು ಶಂಕರು? ಯಾಕೆ ಹುಚ್ಚುಚ್ಚಾರ ಮಾತಾಡಕತ್ತಿ ಇವತ್ತು? ಸಿದ್ಲಿಂಗನೂ ಹೇಳಕ್ಕೆ ಸಾಧ್ಯ ಇಲ್ಲ. ಯಾಕೆ ಕೊಟ್ಟ ನಾನು ನನಗೆ? ನೀನು ಸಿದ್ಲಿಂಗ ಅಂತ ನಂಬೇಡ. ಅವನು ಎಂತನು ಅಂತ ನನಗೆ ಗೊತ್ತು. ಅವನ ನಿದ್ರಿಗೆ ಮೋಸ ಮಾಡ್ತಾನ ಅಂತ ಗೊತ್ತಾಗಕತ್ತತಿ. ಅವ ಹೇಳೋ ಮಾತಿಗೂ ಅವ ಮಾತಾಡೋದಕ್ಕೂ ಒಂದಕ್ಕೂ ಒಂದು ಹೊಂದಾಕವಲ್ದು. ನಾನು ಅವನ್ನ ತೋಟದಾಗ ನೋಡಿ ಮಾತಾಡ್ಸೇ ಬಂದೇನಲ್ಲಿ. ಅಲ್ಲ, ಇಷ್ಟು ದಿನ ನನ್ನಿದ್ದೇರೆ ಹೇಳಕ್ಕೆ, ಈಗ ನನಗೆ ಹಿಂಗೆ ಹೇಳಕತ್ತಿದ್ದಲ್ಲ ನೀನು? ಇಲ್ಲ ಶಂಕರು, ನನಗೆ ಯಾಕೋ ಅನುಮಾನ ಬರಾಕತ್ತತಿ. ಏನು ಮಾಡ್ಬೇಕು ಅಂತ ತಿಳಿಯಾಕತ್ತಿಲ್ಲ. ಏನು ಹೆದರ್ಬೇಡ, ಆರಾಮಿರು. ಅವನು ಸಿದ್ಲಿಂಗ ನಮ್ಮ ಬಗ್ಗೆ ಏನು ಹೇಳಂಗಿಲ್ಲ. ಆತಾ ನೀ ಯಾಕೆ ಇರ್ತಿದ್ದಿ? ಏನು ಮಾಡ್ತಿದ್ಯಾ? ಅದು ಅದು ಏನೇ ಇಲ್ಲ ರೀ, ಸುಮ್ ಕುತ್ಕೊಂಡಿದ್ದೆ. ಅದು 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 ಸುಮ್ಮನೆ ಕುತ್ಕೊಂಡು ತಪ್ಪಿಕೊಂಡ? ಇಲ್ಲ ರೀ, ಇಲ್ಲ ಇಲ್ಲ, ನಾನೇನು ಮಾಡಿಲ್ಲ ರೀ. ನಂದೇನು ತಪ್ಪಿಲ್ಲ ರೀ. ನನಗೇನು ಅನ್ಬೇಡ್ರಿ. ನಾನು ಕಂಡದ್ದೇ ನನಗೆ ಗೊತ್ತಾಯ್ತು. ಇಲ್ಲ ರೀ, ಇಲ್ಲ, ನನ್ನ ಮಾತು ನಂಬ್ರಿ. ನಂದೇನು ತಪ್ಪಿಲ್ಲ. ಶಂಕರು ಏನ್ ಮಾಡಾಕತ್ತಿದ್ದೆ ಅಂತ ಕೇಳಾಕತ್ತಿದ್ದೆ ರೀ. ಅಲ್ಲೆಲ್ಲ ಜನ ಮಾತಾಡ್ತಾ ಇದ್ದಾರೆ. ಗೌಡ್ರಿ ಮನೆ ಚಿಲಕನೇ ಅಳಗಾಡ್ತಾ ಇದೆ. ಗೌಡ ನೋಡಿದೆ ಅಂದ್ರೆ ಊರಲ್ಲಿ ಅಡ್ಡಾಡ್ತಾನ ಅಂತ. ಇಲ್ಲ ರೀ, ನಾನೇನು ಏನೇ ಮಾಡಿದ್ರಿ ಮಾಡ್ಲಿಲ್ಲ ರೀ. ನನ್ನ ಮಾತು ನಂಬ್ರಿ. ಮಾಡ್ಬಿಟ್ಟಲ್ಲಿ ನಂದೇನು ತಪ್ಪಿಲ್ಲ ರೀ. ನನಗೆ ಹೊಡಿ ಬಿಡ್ರಿ. ನನಗೆ ಹೊಡಿ ನಿನ್ನಂತ ಜಾರನಿ ನನಗೆ ಬೇಕಾ? ಇಲ್ಲ ರೀ, ಬೇಡ ಕಣೆ ನಂದೇನು ನೀನು. ತಪ್ಪಿಲ್ಲ ರೀ. ನೀನ್ ಬೇಡ. ನನ್ನ ಮಾತು ಕೇಳ್ರಿ ರೀ. ಅವ್ರಿಗೇನು ಮಾಡ್ಬೇಡ್ರಿ ರೀ. ನನ್ನ ಮಾತು ಕೇಳ್ರಿ ನನ್ನ ಮಗ ಶಂಕರ ರೀ. ಅವ್ರಿಗೇನು ಮಾಡ್ಬೇಡ್ರಿ. ನನ್ನ ಬೇಕಾದ್ರೆ ಹೆಣ್ಣು ನಾ ಕಟ್ಟಿಕೊಂಬಂದು ಹಾಳಾಗ್ಬಿಟ್ಟೆ ಕಣೆ. ಇಡೀ ಊರಲ್ಲಿ ತಲೆ ಎತ್ಕೊಂಡು ಅಡ್ಡಾಡ್ಲಿದ್ದಂಗೆ ಆಗ್ಬಿಡ್ತು. 4 ಜನ ಇವತ್ತಿಗೇನು ನನ್ನ ಇದ್ರಿಗೆ ನಿಂತ್ಕೊಂಡು ಮಾತಾಡಿಲ್ಲ ಇಡೀ ಊರು ಜನ. ಅಂಥದ್ರಲ್ಲಿ ಇಂಥ ಏಚಿಗೆ ತಿನ್ನೋ ಕೆಲಸ ಮಾಡಿದೆಯಲ್ಲ, ನಿನ್ನಂತ ಹೆಣ್ಣು ನನಗೆ ಬೇಕಾ? ನಾನೇನಾದ್ರೂ ತಪ್ಪು ಮಾಡಿದ್ರೆ ಅವರು ಅವನು ಬರ್ಲಿ ಶಂಕರ, ಈಗ ಇಬ್ಬರನ್ನು ಕಟ್ಟಾಕಿ ಆಮೇಲೆ ನಿನ್ಗೆ ಬೈತಿ ರೀ. ಸುಟ್ಟು ಬಿಡ್ತಾನೆ. ಬೇಕಾದ್ ಮಾಡ್ರಿ. ಪಾಪ ಏನು ಗೊತ್ತಿಲ್ಲ ಶಂಕರ್ಗೆ, ಏನು ಮಾಡ್ಬೇಡ್ರಿ. ನಿಮ್ಮ ಕೈ ಮುಗಿದ ಕೇಳಕೋತಿದ್ರಿ. ಅಯ್ಯೋ ದೇವ್ರಿ, ನಿಮಗೆ ಕಾಲು ಬಿದ್ದು ಬೇಡ್ಕೊಳ್ತಾ ಇದ್ರಿ. ಅವ್ರಿಗೇನು ಮಾಡ್ಬೇಡ್ರಿ, ಅವ್ರಿಗೇನು ಮಾಡ್ಬೇಡ್ರಿ. ರೀ, ಹೋಗ್ಬೇಡ್ರಿ, ನನ್ನ ಮಾತು ಕೇಳ್ರಿ. ನಿಮಗೆ ಕೈ ಮುಗಿದು ಕೇಳ್ಕೊತೇನೆ, ಅವನಿಗೇನು ಮಾಡಬೇಡ್ರಿ. ಬೇಕಾದ್ರೆ ನನ್ನನ್ನು ಸಾಯಿಸ್ಬಿಡ್ರಿ. ನಾನೇನಾದ್ರೂ ತಪ್ಪು ಮಾಡಿದ್ರೆ ನನ್ನನ್ನು ಕ್ಷಮಿಸ್ರಿ. ನನ್ನ ಮೇಲೆ ಸಿಟ್ಟಿತ್ತಂದ್ರೆ ನನ್ನನ್ನು ಹೊಡಿರಿ ಬಡಿರಿ. ಆ ಶಂಕರ್ಗೆ ಮಾತ್ರ ಏನು ಮಾಡಬೇಡ್ರಿ. ಅವನದೇನು ತಪ್ಪಿಲ್ಲ. ನನ್ನ ಮಾತು ಕೇಳ್ರಿ. ಅಂತ ತಪ್ಪು ಮಾಡ್ಬಿಟ್ಟಲ್ಲ ನಾನು. ಅನ್ನತನ ಮನೆಗೆ ದ್ರೋಹ ಬಗ್ಗಿದೆಯಲ್ಲ ನಾನು. ಇಲ್ಲ, ಗೋಡ್ತಿಗೆ ಹೇಳಿದ್ ನಾನು. ಗೋಡ್ತಿಗೆ ಅವಾಗ ಹೇಳಿದೆ, ಬೇಡ ಗೋಡ್ತಿ, ಈ ಥರ ಮಾಡಿದ್ರೆ ಗೋಡ್ರು ಸುಮ್ಬಿಡೋದಲ್ಲ ಅಂದ್ರೆ ಕೇಳಿಲ್ಲ. ಅಪ್ಪ ಇಲ್ಲ, ಎಲ್ಲಿ ಬದುಕಲ್ಲ ನಾನು. ಅಯ್ಯಪ್ಪ, ಅಲ್ಲ ಅಯ್ಯಪ್ಪ, ಗೋಡ್ರಿಗೆ ಮೋಸ ಮಾಡ್ಬಿಟ್ಟು ನಾನು. ಇಲ್ಲ, ನಾನು ಇರಬಾರ್ದಲ್ಲಿ. ಅಯ್ಯಪ್ಪ, ಇರಬಾರ್ದು ಹೋಗ್ಬೇಕು. ಅಯ್ಯಪ್ಪ, ಲೇ ಹುಡುಗ, ಲೇ ಶಂಕರು, ಥೋ, ನನ್ನ ಬಾಯಿಗೆ ಮಣ್ಣು ಹಾಕಿದಿ, ನಿನ್ನ ಬಾಯಿಗೆ ಮಣ್ಣು ಹಾಕ್ಯಂದಿ. ಗೌಡ್ರ ಬಾಯಿಗೆ ಮಣ್ಣು ಬೀಳಂಗೆ ಕಾಣ್ತತಿ. ಎಲ್ಲೇ ಹುಡುಗ ನಿತ್ಕೊಳ್ಳೋ, ಬಂದೆ ನಿತ್ಕೊಳ್ಳೋ. ಲೇ ಲೇ ಲೇ
ಶಂಕ್ರೇ ಶಂಕ್ರು ಲೇ ಹುಡುಗ ನಿತ್ಕೊಳ್ಳು ಇಲ್ಲ ಹೊಡ್ಯಂಗಿಲ್ಲ ಗೌಡ್ರ ಹತ್ರ ಕೇಳ್ಕೊಂಡು ರಿಕ್ವೆಸ್ಟ್ ಮಾಡ್ಕೊಂಡು ಗೌಡ್ರು ನಿನ್ ಕರ್ಕೊಂಡ್ ಬಾ ಅಂತ ಹೇಳಿದ್ರಿ ಓವರ್ ಹೆಂಗ್ ಹೊಡೆದಾರ ಶಂಕ್ರು ಯಾರು ಶಂಕ್ರು ಹಂಗಲ್ ಶಂಕ್ರು ಏನ್ರ ಮಾಡಿ ನಾವು ಇಬ್ರು ಉಳ್ಕೋಬೇಕು ನನಗೆ ದೊಮ್ಮ ಹೊತ್ಬಿಡತ್ತೆ ಹಂಗಂದ್ರೆ ಅಲ್ಲಿಂದ ಗೌಡ್ರು ಪಿಸ್ತೂಲ್ ಹಿಡ್ಕೊಂಡಿದ್ರು ಖುಷಿ ಇಲ್ಲ ಪಾಪ ಗೌಡ್ತಿಯಮ್ಮನ ಭಾರಿ ಹೊರಬಿಟ್ರ ಶಂಕ್ರ ಬೇಡ ನೀನ್ ಬಂದ್ಮೇಲೆ ಗೌಡ್ತಿಯಮ್ಮನ್ ಬಿಡ್ತಾರ ಇಲ್ಲಂದ್ರ ಗೌಡ್ತಿಯಮ್ಮ ನೀನ್ ಎಲ್ಲಿರೋ ಓಡೋಗತ್ತೆ ವ್ಯವಸ್ಥೆ ನಾನು ಮಾಡ್ಕೊಂಡ್ ಶಂಕ್ರು ಇಲ್ಲಿ ಶಂಕ್ರು ದಯವಿಟ್ಟು ಪಾಪ ಗೌಡ್ತಿಯಮ್ಮ ಹೆಂಗ್ ಹೊಡ್ತಾರ್ರಿ ಇಲ್ಲ ಪಿಸ್ತೂಲ್ ತಗೊಂಡೋದ್ರು ಹಂಗಾಗಿ ಓಡ್ಬಂದ ಶಂಕ್ರು ಬಾ ಶಂಕ್ರು ಕರ್ಕೊಂಡ್ ಹೋಗ್ಲಿಲ್ಲ ದೇವ್ನಿ ನಾನು ಹೊಡಿತಾರ ಶಂಕ್ರು ಜೀವನ ತೆಗಿತಾರ ಶಂಕ್ರು ಇಲ್ಲ ಬಾ ಶಂಕ್ರು ಇಲ್ಲ ತಪ್ಪಲ್ಲ ಗೌಡ್ತಿದ್ದು ನಿನ್ನು ಹೋಗೋ ವ್ಯವಸ್ಥೆ ನಾನ್ ಮಾಡ್ತಾನೆ ಭಾಷೆಂಕು ಇಲ್ಲ ವಾಡ ಓಡಿಸಲ್ಲ ಇಲ್ಲ ಮುದ್ದು ಬಂಗಾರ ಬಾ ನಾನೆಲ್ಲ ಕರ್ಕೊಂಡು ಇಲ್ಲ ದೇವ್ರು ಓಡಿಸಲ್ಲ ಬಜ್ಜಿ ಇಲ್ಲ ಬಾ ನಾನು ಮಾತು ಕೇಳು ಬಾ ಸರಿ ಮಾಡ್ತೀನಿ ಇಲ್ಲ ಗೌಡ್ರ ಅಂತಾರಲ್ಲ ಭಾರಿ ಒಳ್ಳೆ ಮಂದಿ ಇಲ್ಲಿವರೆಗೂ ನಮ್ಮನ್ನ ಹೆಂಗ್ ನೋಡ್ಕೊಂಡ್ರಾಗು ಇವರು ಶಂಕ್ರು ಬಾ ಇಲ್ಲಿ ಹಂಗೆಲ್ಲ ಮಾಡಬಾರ್ದು ಪಾಪ ಗೌಡ್ತಿಮ್ಮನ ಭಾರಿ ಹೊರಬಿಟ್ರು ಶಂಕ್ರು ಗೌಡ್ರಿ ಕರ್ಕೊಂಬಂದೆ ಗೌಡ್ರಿ ಹ್ಞೂ ಗೌಡ್ರಿ ಇಲ್ರಪ್ಪ ಇಲ್ಲ ಗೌಡ್ರಿ ಇರ್ಲಿ ಗೌಡ್ರಿ ಮಗನ ಏನಲ್ಲಿ ನನ್ನ ಹೆಂಡತಿ ಜೊತೆಗೆ ಇರೋ ಅಂತ ತಾಕತ್ ಬಂತ ನಿನಗೆ ಮಗನ ನನ್ನ ಹೆಂಡತಿ ಜೊತೆಗೆ ಇರೋ ಅಂತ ತಾಕತ್ ಬಂತ ನನ್ನ ಹೆಂಡತಿ ಜೊತೆಗೆ ಇರೋ ಅಂತ ತಾಕತ್ ಬಂತ ಏ ಮಗನ ಶರ್ಟ್ ಬಿಡ್ತಾರೆ ಬಿಡ್ರಿ ಗೌಡ್ರಿ ಇಬ್ಬರಿಗೆ ಏನೋ ಮಾಡಿದ್ರಿ ಗೌಡ್ರಿ ನಮ್ಗೆ ಮಾಡಿ ಬಿಟ್ಬಿಡ್ರಿ ಅಲ್ಲ ಏನ್ ಮಾಡ್ಬೇಕು ತಪ್ಪಾಗೈತ್ರಿ ಬೆಚ್ಚರೆ ಪಿಸ್ತೂಲ್ ತಗೊಂಡ್ಬರ್ತಾನೆ ನೀವು ಸುಟ್ಟು ಪೀಸ್ ಹಾಕ್ಬಿಡ್ರಿ ಕನ್ನತ್ತಿನ ಮನೆಗೆ ದ್ರೋಹ ಮಾಡ್ತೀಯ ಮಗನ ಡೇ ನೀನ್ ನನ್ನ ಹೆಂಡತಿ ಜೊತೆಗೆ ಇರ್ಬೇಕು ಇರೋದ ಏಯ್ ನೀನು ಬರಬೇಡ ಕಣೆ ನೀನು ಮಗನ ಏಯ್ ರೆಡಿ ಮಗನ ಏಯ್ ಸಿಡ್ಲಿಗ ಅವಳನ್ನು ಕಟ್ಟಾಕ ಅವಳನ್ನ ಕಟ್ಟಾಕಬೇಡ್ರಿ ಬುದ್ಧಿ ಹೇಳ ಕೊಟ್ಟಾಕವಲ್ಲಿ ಏಯ್ ಮತ್ತೆ ಬಂದು ಮಿಂಡನ್ನು ಬಿಡಿಸಕ್ ಬಂದಿಯಾನೆ ಬಿಡಿಸಕ್ ಬಂದಿಯಾ ಅಕ್ಕ ಏಯ್ ಇವ್ನ ಕೈ ಕಾಲ ಕಟ್ಟಾಕೆಂದು ಹೋಗಿ ಯಾವ್ದಾದ್ರು ಹೊಳೆಯಲ್ಲಿ ಬಿಸಾಕ ನೋಡು ನನ್ನ ಹೆಂಡತಿ ಜೊತೆಗೆ ಇರೋದಾ ಏಯ್ ಎಷ್ಟೋ ಧೈರ್ಯ ನಿನಗೆ ಎಷ್ಟೋ ಧೈರ್ಯ ನಿನಗೆ ಹುಟ್ಟಿದ ಮಗುಗೆ ನಾನು ಅಪ್ಪ ಅನಿಸ್ಕೋಬೇಕ ನಾನು ನನ್ನ ಮಗು ಅಂತಂದು ಏನು ಬೇಕಾದ ಮಾಡಿದಾರೆ ಕಣೋ ಹೋಗಿ ತಲೆ ಎಲ್ಲ ಬೋಳ್ ಕೊಟ್ಟು ಬಂದೆ ಎಲ್ಲ ಹರಿಯರಿಗೆ ಬಂದೆ ಗೊತ್ತಾ ಏಯ್ ಏನು ಇಬ್ಬರನ್ನು ಸುಟ್ಟ ಹಾಕ್ಬಿಡೋಣ ಎಷ್ಟು ಏಯ್ ಏನೇ ಕಡಿಮೆ ಮಾಡಿದ್ದೆ ನಾನು ಏನು ಕಡಿಮೆ ಮಾಡಿದ್ದೆ ನಾನು ನಿನಗೆ ಇಲ್ಲೆಲ್ಲ ಮಾತಾಡೋದು ಬೇಡ ಮನೆಗೆ ಹೋಗ್ಮೇಲೆ ಏನಾಯ್ತು ಅಂತ ನಾ ಹೇಳ್ತೀನಿ ಮನೆಯಲ್ಲಿ ಹೋಗಿ ಮಾತಾಡೋಣ ಮನೆಯಲ್ಲಿ ಮಾತಾಡ ಅಂತ ಮರ್ಯಾದೆ ಏನು ಉಳಿಸಿದೆಯಾ ಕಣೆ ನೀನು ಎದ್ದಂಥದ್ದು ಎಲ್ಲದನ್ನು ಕಳೆದೆಯಾ ನಮ್ಮ ಮಾನ ಮರ್ಯಾದೆ ಕೊಡ್ರಿ ನಮ್ಮ ಮನೆತನದ ಮರ್ಯಾದೆ ನೋಡು ಏನು ನಮ್ಮ ಏಯ್ ನಾಲ್ಕು ಗಾಡಿ ಮಧ್ಯೆ ಹೇಳನ್ ಕೊಡ್ರಿ ನಿಮ್ ಸಿಟ್ಟು ಎಂತದಂತ ಗೊತ್ತು ಗೌಡ್ರಿ ನಮ್ಗೆ ಗೌಡ್ರಿ ಇರ್ಲಿ ಬಿಚ್ಬಿಡ ಈ ಗೌಡ ಅಂದ್ರೆ ಏನಂತ ತಿಳ್ಕೊಂಡ್ಯಾ ಡೇ ಅಯ್ಯೋ ಶಂಕು ದೇಲೆಗೆ ಮುಷ್ಯ ದಂಡ ಹೋಗ್ಯಾನೋ ಅದೋ ಒಂದು ಗೊತ್ತಾಕೊಂತು ಬರಬರಿ ಬಿಡಿದ್ರು ನಮ್ಮ ಗೌಡ್ರು ಅದಾಗ ನಾವು ಕಳ್ಸ್ಕೊಂಡ್ವಿ ಶಂಕ್ರು ಶಂಕ್ರು ಬಿಜಾಪುರಕ್ಕೆ ಬಸ್ ಸಂಬಾರಪ್ಪ ಶಂಕ್ರು ಎದ್ದಳು ಇಲ್ಲಿ ಗೌಡ್ರ ಮನೆಯಾಗಿದ್ದೆ ಅಂದ್ರ ದೇವಡಿ ನೀನು ಬಂದುಕಿಲೆ ಸಾಯಿಸ್ತಾರೆ ಎದ್ದಳು ಹೋಗೋಣ ಎದ್ದಳು ಶಂಕ್ರು ಹೇಳು ನನ್ನ ಜೀವನ ಸರ್ವನಾಶ ಆಗೋಯ್ತು ಯಾರೋ ಒಬ್ರು ನನಗೆ ಮಕ್ಕಳಿಲ್ಲ ತೊಟ್ಲಿಕ್ಕೆ ಕರೀಲಿಲ್ಲ ಕಾರ್ಯಕ್ಕೆ ಕರೆಯೋದಿಲ್ಲ ಅಂತ ಅದನ್ನ ಮನ್ಸಿಗೆ ಹಚ್ಕೊಂಡು
ಹೋಗಿ ಹೋಗಿ ಏನು ತಿಳಿಲಾರ್ದ ಶಂಕರನ ತಲೆ ಕೆಡಿಸಿ ನಾ ಹೇಳ್ದಂಗೆ ಕೇಳೋಂಗೆ ಮಾಡ್ಕೊಂಡೆ. ಆದ್ರೆ ಇವತ್ತು ಏನು ಅರಿಲಾರ್ದ ಶಂಕರುಗ ಇವತ್ತು ಜೀವನೇ ಕಳ್ಕೊಳ್ಳುವಂತ ಸ್ಥಿತಿಗೆ ತಂದುಬಿಟ್ಟೆ. ಯಾಕಂದ್ರ ತಾಯಂದ್ರ ತಂಗಿದ್ರ ಯಾರು ನಾ ಮಾಡ್ದಂತ ಕೆಲಸ ಮಾಡಬೇಡ್ರಿ, ದುಡುಕಿ ತಪ್ಪು ಮಾಡಬೇಡ್ರಿ. ಗಂಡ ಎಂತನೋ ಇರ್ಲಿ, ಕಷ್ಟನೋ ಸುಖನೋ, ಕಳ್ಳನೋ ಸುಳ್ಳನೋ, ಒಂದು ತುತ್ತು ಅನ್ನ ತಂದು ಹಾಕ್ತಾನೋ ಏನೋ ಗೊತ್ತಿಲ್ಲ. ಆದ್ರೆ ಗಂಡನ ಬಿಟ್ಟು ಬಂಡವಾಳ ಸಾಗಿಸ್ತಾ ಮತ್ತೊಬ್ಬರ ಜೋಡಿ ಜೀವನ ಮಾಡಕ್ಕೆ ಹೋಗಿ ಮಕ್ಕಳು ಮಾಡ್ಕೋಬೇಕು ಅನ್ನೋ ದುರಾಸೆಯಿಂದ ನಾನು ಹೆಂಗೆ ನನ್ನ ಜೀವನ ಹಾಳು ಮಾಡ್ಕೊಂಡಿದ್ದೆ ಹಂಗೆ ಯಾರು ಹಾಳು ಮಾಡ್ಕೋಬೇಡ್ರಿ. ನಿಮಗೆ ಕೈ ಮುಗಿದು ಕೇಳ್ತೇನೆ, ನನಗಾದ ಪರಿಸ್ಥಿತಿ ಯಾವ ಹೆಣ್ಮಗಳಿಗೂ ಆಗಬಾರ್ದು. ಯಾಕಂದ್ರೆ 4 ಮಂದಿಗೆ ಎಲ್ಲರೂ ಚಲೋ ಇದ್ರ ನೋಡಿ ಮಾತಾಡಿಸ್ತಾರ, ಇಲ್ಲ ಅಂದ್ರೆ ನನ್ನ ಜೀವನ ಕೆಟ್ಟು ಹೋದಂಗೆ ಯಾವ್ದಾರ ಜೀವನ ಕೆಟ್ಟು ಹೋದ್ರ ನಮ್ಮ ಹಿಂದೆ ನಿಂತು ನಮ್ಮನ್ನ ನೋಡಿ ನಗ್ತಾರ. ಇಂಥ ಜೀವನ ನಮಗೆ ಬೇಕಾ? ಬೇಡವಾ? ಬೇಡ. ಎಲ್ಲರೂ ಯಾರ ಮಾತು ಕೇಳಲಾರ್ದಂಗ ಮನಸ್ಸನ್ನ ಹಿಡಿತದಾಗ ಇಟ್ಕೊಂಡು ಬಾಳ್ರಿ. ಕಷ್ಟನೋ ಸುಖನ ಗಂಡನ ಜೋಡಿ ಜೀವನ ಮಾಡ್ರಿ. ಗಂಡನೇ ಸರ್ವಸ್ವ ಅಂತ ಬದುಕ್ರಿ. ಯಾರು ಮಾಡಬೇಡ್ರಮ್ಮ, ಮಾಡಬೇಡ್ರಿ. ರೀ ಏನ್ರಿ ಇದು? ಕುಡಿದು ಬಂದಿರೋ ಏನು ರೀ? ಏನಾದ್ರಿ? ನನ್ನ ಮಾತು ಕೇಳ್ರಿ. ಅಯ್ಯೋ ದೇವ್ರಿ, ಊರಿಗೆ ಗೌಡ ಕುಡಿದು ಬಂದ ಮನೆ ಬಾಗಿಲಾಗ ಬಿದ್ದಾನಂದ್ರ ಏನಪ್ಪ ಗತಿ ಇದು? ಇಲ್ಲ ರೀ, ನಾ ಮಾಡಿದ ತಪ್ಪನ್ನ ಕ್ಷಮಿಸ್ಬಿಡ್ರಿ. ಇಷ್ಟೆಲ್ಲ ಆಗೋದಕ್ಕ ನಾನ ಕಾರಣ. ನನ್ನ ತಪ್ಪನ್ನ ಕ್ಷಮಿಸ್ಬಿಡ್ರಿ. ಇಲ್ಲ, ಇಷ್ಟೆಲ್ಲ ಆದ್ಮೇಲೆ ನಾ ಬದುಕಿರಬಾರ್ದು. ನೀವೆಲ್ಲ ಸುಖವಾಗಿರ್ರಿ, ನನ್ನಂತಳು ಬದುಕಿರಬಾರ್ದು. ನಾನು ಸಾಯ್ಲೇಬೇಕು. ನನ್ನನ್ನ ಕ್ಷಮಿಸ್ಬೇಡ್ರಿ. ನಾ ಮಾಡಿದ ತಪ್ಪನ್ನ ಕ್ಷಮಿಸ್ಬೇಡ್ರಿ. ಇನ್ನು ಮೇಲೆ ಯಾವತ್ತೂ ನಿಮಗೆ ನಮ್ಮ ಮುಖ ತೋರಿಸೋದಿಲ್ಲ. ನಾ ಬದುಕೋದು ಇಲ್ಲ. ನಾನಿನ್ನು ಬರ್ತೇನೆ. ಸುಖವಾಗಿದ್ದು ಬಿಡ್ರಿ, ನೀವು ಸುಖವಾಗಿರ್ರಿ.